ಒಳ್ಳೇದು ಮಾಡೋಕೆ ಹೋಗಿ ತಗಲಾಕೊಂಡ ಜೋಡಿ. ಪೊಲೀಸ್ ಆಫೀಸರ್ ಮಗಳು ಅಂತ ಸುಳ್ಳು ಹೇಳಿದ್ದ ಸ್ವಾತಿ. ಮನೆ ಬಿಟ್ಟು ಬಂದು ದೇವಸ್ಥಾನದಲ್ಲಿ ಮದುವೆ. ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ಕೆಲವರು ಫೇಮಸ್ ಆಗಿಬಿಡ್ತಾರೆ. ರೀಲ್ಸ್ನಿಂದ ಆರಂಭಿಸಿ ಬಳಿಕ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿಕೊಂಡು ಒಳ್ಳೆ ಆದಾಯವನ್ನ ಕೂಡ ಗಳಿಸ್ತಾ ಇರ್ತಾರೆ. ಗಂಡ ಹೆಂಡತಿ ಸೇರಿ ರೀಲ್ಸ್ ಮಾಡೋದು, ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನೇ ಕಂಟೆಂಟ್ ಆಗಿ ಕ್ರಿಯೇಟ್ ಮಾಡಿ ಗಮನವನ್ನ ಕೂಡ ಸೆಳೀತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ತಾರೇಶ್ ಹಾಗೆ ಸ್ವಾತಿ ಜೋಡಿಯನ್ನ ಒಮ್ಮೆ ಆದ್ರೂ ನೋಡಿರ್ತೀರಾ. ಕೊಯಂಬತ್ತೂರಿನಲ್ಲಿ ನೆಲೆಸಿರುವಂತಹ ಈ ದಂಪತಿ ವಿಭಿನ್ನ ರೀಲ್ಸ್ಗಳನ್ನು ಮಾಡಿ ಜನರಿಗೆ ಮೋಡಿಯನ್ನ ಮಾಡ್ತಾ ಇರ್ತಾರೆ. ಅವರಿಬ್ಬರ ಕಾಮಿಡಿ ರೀಲ್ಸ್ಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಇನ್ನು ಕೆಲಸ ಹುಡುಕುವವರಿಗೆ ಮಾರ್ಗದರ್ಶನವನ್ನ ನೀಡೋ ಮೂಲಕ ಕೂಡ ಇವರು ಗಮನವನ್ನ ಸೆಳೀತಾ ಇದ್ದಾರೆ. ಸದಾ ಕಾಮಿಡಿ ರೀಲ್ಸ್ನಿಂದ ನಗಿಸುವಂತಹ ಈ ಜೋಡಿ ನಿಜ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ಎದುರಿಸಿ ಈಗ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ತಾರೇಶ್ ಹಾಗೆ ಸ್ವಾತಿ ಅವರದು ಲವ್ ಮ್ಯಾರೇಜ್. ಪೋಷಕರ ಒಪ್ಪಿಗೆ ಇಲ್ಲದೆ ಸ್ವಾತಿ ಮನೆಯಿಂದ ಹೊರಬಂದು ಪ್ರೀತಿಸಿದ ಹುಡುಗನ ಕೈ ಹಿಡಿದಿದ್ದಾರೆ. ಇಬ್ಬರೂ ಸಹ ಹಾಸನದ ಮೂಲದವರು. ಕಾಲೇಜು ದಿನಗಳಲ್ಲೇ ಪ್ರೀತಿ ಹುಟ್ಟಿತ್ತು. ಹಲವು ವರ್ಷಗಳ ಕಾಲ ಆ ಪ್ರೀತಿ ಮುಂದುವರೆದು ಕೊನೆಗೆ ಮದುವೆಯ ಮುದ್ರೆ ಕೂಡ ಬಿದ್ದಿತ್ತು. ಇನ್ನು ಈ ಜೋಡಿ ಬಹುತೇಕವಾಗಿ ಕಾಮಿಡಿ ರೀಲ್ಸ್ಗಳನ್ನು ಮಾಡ್ತಿರ್ತಾರೆ. ಆದರೆ ಕೆಲವರು ಬಹಳ ಕೆಟ್ಟದಾಗಿ ಕಾಮೆಂಟ್ ಮಾಡಿ ಟ್ರೋಲ್ ಕೂಡ ಮಾಡ್ತಾರೆ. ಆ ಬಗ್ಗೆ ಸ್ವಾತಿ ಬಹಳವಾಗಿ ನೊಂದಿರೋದು ಸಹ ಇದೆ. ಕಣ್ಣೀರನ್ನ ಹಾಕಿದ್ದು ಕೂಡ ಇದೆ. ಬಹಳವಾಗಿ ಟ್ರೋಲ್ ಮಾಡುವವರ ಬಗ್ಗೆ ಹೆದರದೆ ತಮಗೆ ಬೆಂಬಲ ನೀಡೋರಿಗೆ ಮಾತ್ರ ರೀಲ್ಸ್ ಅನ್ನ ಮಾಡಿ ರಂಜಿಸುವಂತಹ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಈ ಜೋಡಿ. ತಮ್ಮ ಮಾರ್ಗದರ್ಶನದಿಂದ ಯಾರಿಗಾದ್ರೂ ಕೆಲಸ ಸಿಕ್ಕರೆ ಅದಕ್ಕೆ ಹರಕೆ ಹೊತ್ತು ತೀರಿಸ್ತಾರೆ ತಾರೇಶ್. ಈ ಎಲ್ಲ ವಿಚಾರಗಳ ಬಗ್ಗೆ ಸಂದರ್ಶನದಲ್ಲಿ ಕೂಡ ಮಾತನಾಡಿದ್ದಾರೆ. ಹಾಸನದ ವಿದ್ಯಾನಿಕೇತನ್ ಪಾಲಿಟೆಕ್ನಿಕ್ನಲ್ಲಿ ಓದುವಾಗ ಶುರುವಾದಂತಹ ಪರಿಚಯ ಬಳಿಕ ಪ್ರೀತಿಯಾಗಿ ತಿರುಗಿತ್ತು. ಮೊದಲ ನೋಟದಲ್ಲೇ ಸ್ವಾತಿ ಮೇಲೆ ನನಗೆ ಮನಸ್ಸಾಗಿತ್ತು. ಆದರೆ ಸ್ವಾತಿಗೆ ಆರಂಭದಲ್ಲಿ ಇಷ್ಟ ಇರಲಿಲ್ಲ. ಕೆಲವೇ ದಿನಗಳ ಬಳಿಕ ಸ್ವಾತಿ ಬೇರೆ ಕಾಲೇಜಿಗೆ ಹೋಗಿದ್ರು. ಬಳಿಕ ಫೋನ್ ನಂಬರನ್ನು ಪಡೆದು ನಾನು ಮೆಸೇಜನ್ನು ಮಾಡೋದಕ್ಕೆ ಆರಂಭ ಮಾಡಿದ್ದೆ. ಆರಂಭದಲ್ಲಿ ನಾನು ಪೊಲೀಸ್ ಆಫೀಸರ್ ಅಂತ ನನಗೆ ಸುಳ್ಳನ್ನು ಹೇಳಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡಿದ್ರು. ಬಳಿಕ ಅಸಲಿ ವಿಚಾರ ತಿಳಿದು ತಾರೇಶ್ ಪದೇ ಪದೇ ಮೆಸೇಜ್ ಫೋನನ್ನ ಮಾಡಿ ಇಬ್ಬರ ನಡುವೆ ಪ್ರೀತಿ ಮೂಡಿತ್ತು. ಕೊನೆಗೆ ತಾರೇಶ್ ಪ್ರಪೋಸ್ ಕೂಡ ಮಾಡಿದ್ರು. ಆಗಷ್ಟೇ ಹಾಸನದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಕೂಡ ನಿರ್ಮಾಣ ಆಗಿತ್ತು. ನನ್ನ ಮೇಲೆ ನಿನಗೆ ಇಷ್ಟ ಇದ್ರೆ ಪಿಂಕ್ ಡ್ರೆಸ್ಸನ್ನು ತೊಟ್ಟು ಅಲ್ಲಿಗೆ ಬರೋದಕ್ಕೆ ಹೇಳಿದ್ದೆ. ಸ್ವಾತಿ ಕೂಡ ಬಂದ್ಲು, ನನ್ನ ಪ್ರೀತಿಯನ್ನ ಒಪ್ಪಿಕೊಂಡ್ಲು. ಹೀಗೆ ನಮ್ಮ ಪ್ರೇಮ್ ಕಹಾನಿ ಶುರುವಾಯಿತು ಅಂತ ಕೂಡ ಇಬ್ರು ಸಹ ಹೇಳಿದ್ದಾರೆ. ಪ್ರೀತಿ ಮಾಡೋಕೆ ಆರಂಭಿಸಿದ 3 ತಿಂಗಳಿಗೆ ಸ್ವಾತಿ ಅವರನ್ನ ತಾರೇಶ್ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಪರಿಚಯ ಕೂಡ ಮಾಡಿಕೊಟ್ಟಿದ್ರು. ಇವಳನ್ನೇ ನಾನು ಮದುವೆ ಆಗ್ತೀನಿ ಅಂತ ಪೋಷಕರಿಗೆ ಸಹ ಹೇಳಿದ್ರಂತೆ. ಅವರು ಸರಿ ಅಂತ ಒಪ್ಕೊಂಡಿದ್ರಂತೆ. ಆದರೆ ಸ್ವಾತಿ ಪೋಷಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆರಂಭದಲ್ಲಿ ಅಕ್ಕ ಅಪ್ಪನಿಗೆ ಇಷ್ಟ ಇದ್ರೂ ಸಹ ಯಾಕೋ ಹಿಂದೇಟನ್ನ ಹಾಕಿದ್ರು. ನಾನು ಅವರ ಮಗಳನ್ನ ಹೇಗೆ ನೋಡ್ಕೊಳ್ತೀನೋ ಅನ್ನೋ ಭಯ ಕೂಡ ಸ್ವಾತಿ ಪೋಷಕರಿಗೆ ಬಂದಿರಬಹುದು. ಅದನ್ನ ತಪ್ಪು ಅಂತ ಹೇಳೋದಕ್ಕೂ ಸಹ ಸಾಧ್ಯ ಇಲ್ಲ ಅಂತ ತಾರೇಶ್ ಅವರು ಹೇಳಿದ್ದಾರೆ. ಇವತ್ತಿಗೂ ಸಹ ನಮ್ಮನ್ನ ನಮ್ಮ ಪೋಷಕರು ಒಪ್ಕೊಂಡೇ ಇಲ್ಲ ಅಂತ ಸ್ವಾತಿ ಕೂಡ ಹೇಳಿದ್ದಾರೆ. ಇಬ್ಬರ ಮನೆಯಲ್ಲಿ ನಮಗೆ ಬೇರೆಯವರ ಜೊತೆ ಮದುವೆ ಮಾಡುವಂತಹ ಪ್ರಯತ್ನಗಳು ಸಹ ನಡೆದಿತ್ತು. ಆದರೆ ನಾವಿಬ್ಬರೂ ಸಹ ಒಬ್ಬರನ್ನ ಒಬ್ಬರು ಪ್ರೀತಿಸಿ ಅರ್ಥ ಮಾಡಿಕೊಂಡಿದ್ವು. ಹಾಗಾಗಿ ಬೇರೆ ಮದುವೆಗೆ ಇಬ್ಬರೂ ಸಹ ಒಪ್ಪಿಗೆಯನ್ನ ನೀಡಿರಲಿಲ್ಲ. ಕೊನೆಗೆ ಯಾರಿಗೂ ಸಹ ಹೇಳ್ದೆ ದೇವಸ್ಥಾನಕ್ಕೆ ಹೋಗಿ ಇಬ್ಬರು ಸಹ ಮದುವೆಯನ್ನ ಮಾಡಿಕೊಂಡ್ವಿ ಅಂತ ಹೇಳಿದ್ದಾರೆ. ಬೀಟ್ ಪ್ಲಸ್ ಕರ್ನಾಟಕ.